ತಪ್ಪು ಈ ಗಿಲ್ಲಿ ನಟವ್ರನ್ನ ತಗೊಳ್ಳಿ, ಎಲ್ಲ ಡಾಮಿನೇಟ್ ಮಾಡ್ತಾ ಇದ್ದಾರೆ ಹೆವಿ, ಹೌದಲ್ವಾ? ಹೆವಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲರೂ ಕೂಡ. ಏನೋ ಅವನು ಕಾಣಿಸ್ಕೊತಿದ್ದಾನೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಮೈಂಡಲ್ಲಿ, ಇವನು ಕಾಣಿಸ್ಕೊತಿದ್ದಾನೆ ಚೆನ್ನಾಗಿ ಹಾಗೆ ಹೀಗೆ ಅಂತ, ಒಬ್ಬನೇ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀನಿ ಸರ್. ಸರ್ ನಮಗೆ ಗಿಲ್ಲಿ ನಟವ್ರು ಇಷ್ಟ, ಮತ್ತು ಅದು ಬಿಟ್ರೆ ಕಾವ್ಯವರು, ಅದು ಬಿಟ್ರೆ ರಘು ಚೆನ್ನಾಗಿ ಆಡ್ತಿದ್ದಾರೆ, ಮತ್ತು ರಕ್ಷಿತ್ ಅವರು ಪರವಾಗಿಲ್ಲ, ಈಗೀಗ ಇಂಪ್ರೂವ್ ಆಗ್ತಾ ಇದ್ದಾರೆ ಅಷ್ಟೇ ಸರ್. ಗಿಲ್ಲಿ ಯಾಕೆ ಸರ್ ನಿಮಗೆ? ಸರ್ ಅವ್ರು ಮಾಡೋದು ಕಾಮಿಡಿ ಆಗಿರ್ಬೋದು, ಪೊಸೆಸಿವ್ ಆಟ ಆಗಿರ್ಬೋದು, ಎಲ್ಲ ನ್ಯಾಚುರಲಾಗಿ ಆಡ್ತಾರೆ. ಆಮೇಲೆ ಬೇರೆ ಥರ ಕಂಟೆಂಟು ಕೊಡ್ತಾರೆ ಜನಗಳಿಗೆ. ಇವರು ಸುಮ್ಮನೆ ಅವ್ರ ಬಗ್ಗೆ ಅಪವಾದ ಹೊರಿಸ್ತಾರೆ. ಮಾಮೂಲಿ ಕಾಮಿಡಿ ಕೊಡೋದನ್ನ ಅವರು ಪರ್ಸ್ನಲಾಗಿ ತಗೋತಾರೆ. ಚೆನ್ನಾಗಿ ಆಡ್ತಿದ್ದಾರೆ ಸರ್ ಅವರು. ಚೆನ್ನಾಗಿ ಆಡ್ತಿದ್ದಾರೆ. ಏನು ರಘು ಮತ್ತು ಗಿಲ್ಲಿ ಫಸ್ಟ್ ಫ್ರೆಂಡ್ಶಿಪ್ ಇತ್ತು, ಈಗೆಲ್ಲ ಸ್ವಲ್ಪ ಬ್ರೇಕ್ ಆಗ್ತಿದೆ ಅನ್ನಿಸ್ತಿದೆ ನಿಮಗೆ? ಹಾಗೇನಿಲ್ಲ, ಸ್ವಲ್ಪ ಈಗ ರಘು ಸರ್ ಸ್ವಲ್ಪ ಉಲ್ಟಾ ಮಾತಾಡ್ತಿದ್ದಾರೆ. ಬಟ್ ಆದರೆ ಏನು ತೊಂದರೆ ಇಲ್ಲ, ಅವರು ಆಟ ಅವ್ರು ಆಡ್ತಾ ಇದ್ದಾರೆ, ಇವ್ರ ಆಟ ಇವರು ಆಡ್ತಾ ಇದ್ದಾರೆ. ಈಗ ರಜತ್ ಮತ್ತು ಚೈತ್ರ ಹೋಗಿರೋದು, ಗಿಲ್ಲಿಗೆಲ್ಲರೂ ಒಂದು ಕಡೆ ಹಿನ್ನಡೆ ಆಗುತ್ತಾ? ಹಾಗೇನಿಲ್ಲ ಸರ್, ಗಿಲ್ಲಿಗೆ ಏನು ಹಿನ್ನಡೆ ಆಗಲ್ಲ ಆ್ಯಕ್ಚುಲಿ. ಅದ್ರ ಏನಾಗಲ್ಲ, ಏನಲ್ಲ ಅನ್ಕೊಂತೀರ ಅವ್ರಿಗೆ? ಏನೂ ಆಗಲ್ಲ ಸರ್, ಗಿಲ್ಲಿಗೆ ಅವ್ರ ಮುಂದೆ ಏನಾಗಲ್ಲ, ಏನೂ ಆಗಲ್ಲ. ರಜತ್ ಹೇಗೆ ಆಡ್ತಾರೆ? ಅವರು ಪರವಾಗಿಲ್ಲ ಸರ್, ಪರ್ಸ್ನಲಿ ಮೇ ಬಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು, ಹಳೆ ಕಂಟೆಸ್ಟೆಂಟ್ಗೆ ಚಾನ್ಸ್ ಕೊಟ್ಟಿದ್ದು, ಎಲ್ಲ ಒಂದು ಕಡೆ ಬೇರೆ ಹೊಸರು ಇದು ಮಾಡ್ಬೇಕು ಅಂತ ಅನಿಸಿಲ್ಲ ಸರ್? ಹಳೇದು ಇವರು ಲಾಸ್ಟ್ ಟೈಮ್ ಸೀಸನ್ ಇದ್ರು, ಹೊಸಬಿಗೆ ಯಾರಿಗಾರು ಚಾನ್ಸ್ ಕೊಡ್ಬೋಯ್ತಾ ಅಂತ. ಯಾವುದ್ರ ಬಗ್ಗೆ ಸರ್? ರಜತ್ ಮತ್ತು ಚೈತನ್ಯ ಕೊಟ್ಬಿಟ್ರಲ್ಲ ವೈಲ್ಡ್ ಕಾರ್ಡಲ್ಲಿ, ಹಾಂ ಬೇರೆ ಯಾರಿಗಾರು ಚಾನ್ಸ್ ಕೊಡ್ಬೋಯ್ತಾ ಅಂತ. ಹೌದು ಸರ್, ಕೊಡ್ಬೋದಾಗಿತ್ತು. ಈ ರಘು ಸರ್ ಬೇರೆಯವ್ರಿಗೆ ಯಾರು ಕೊಡ್ಬೋದಾಗಿತ್ತು. ಅಲ್ಲ, ರಘು ಸರ್ ಎಲ್ಲ ಹೋಗಿದ್ದಾರೆ. ಈಗ ರಜತ್ ಮತ್ತೆ ಚೈತನ್ಯ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಲ್ಲ, ಕಂಟೆಸ್ಟೆಂಟ್ಗಳು ಬೇರೆ ಯಾರು ಕಳ್ಬೋಯ್ತಲ್ಲ ಅಂತ. ಆಗ ಸರ್ ಆ್ಯಕ್ಚುಲಿ ಅವರೇ ಸರಿ ಸರ್. ಈಗ ವೈಟ್ ಕಾರ್ಡಲ್ಲಿ ಬಂದಿರೋದು ಅವರೇ ಸರಿ. ಬೇರೆ ಅಂತಂದರೆ ಈಗ ಆಡದೇ ಇರೋರಿಗೆ ಸಿಗ್ದವ್ರಿಗೂ ಕಳಿಸ್ಬೋದಾಗಿತ್ತು ಆ್ಯಕ್ಚುಲಿ. ಲಾಸ್ಟ್ ಸೀಸನಲ್ಲಿ ನೋಡಿರ್ತೀವಿ. ಹೌದು. ಹಾಗಾಗಿ ಈ ಸೀಸನಲ್ಲಿ ಮತ್ತೆ ಅವ್ರನ್ನೇ ನೋಡೋದಲ್ಲಿ ಮತ್ತೆ ಬೇರೆ ಕಂಟೆಂಟ್ಗಳು ಹಾಕ್ಬೋದಾಗಿತ್ತು, ಮತ್ತೆ ಅವ್ರನ್ನೇ ಕಳಿಸಿದ್ದಾರೆ. ನೋಡೋದೇ ಹೆಂಗೆ ಆಡ್ತಾರೆ ಅಂತ. ಬಟ್ ಅವ್ರಿಗೇನೋ ಆಡೋ ಮನಸ್ಥಿತಿ ಇಲ್ಲ ಅಂತ ಅನ್ಸುತ್ತೆ. ಆಡೋಕ್ಕೂ ಅವರು ಬದಲ್ಲ ಅವ್ರಿಗೆ. ಮೊದಲಿದ್ದ ಥರನೇ ಇದ್ದಾರೆ, ಏನು ಚೇಂಜಸ್ ಇಲ್ಲ ಆ್ಯಕ್ಚುಲಿ. ಅದರಿಂದ ಗಿಲ್ಲಿ ಆಟ ಹೇಗೆ ನಡೀತದೆ? ಗಿಲ್ಲಿ ಆಟ ಚೆನ್ನಾಗಿ ನಡೀತಾ ಇದೆ ಸರ್. ಕಾಮಿಡಿ ಮಾಡೋದಾಗಿರ್ಬೋದು, ಕೌಂಟು ಕೊಡೋದಾಗಿರ್ಬೋದು, ಎಲ್ಲ ಕೊಡ್ತಾರೆ ಸರ್. ಕೊಡೋ ಟೈಮಲ್ಲೇ ಅಲ್ಲೇ ಕೊಡ್ತಾರೆ, ಎಲ್ಲೆಲ್ಲೂ ಕೊಡಲ್ಲ. ಕೊಡೋ ಟೈಮಲ್ಲಿ ಅಲ್ಲಲ್ಲೇ ಕೊಟ್ಬಿಡ್ತಾರೆ ಎಲ್ಲ. ಏನಾದ್ರು ಕೊಟ್ಟ ತಕ್ಷಣ ನಿಮಗೆ ನೀವು ಕಾಮಿಡಿ ಅನ್ಸುತ್ತೆ ಹೊರಗಡೆ ಅವ್ರಿಗೆ? ಹೌದು ಸರ್, ಅವರು ಪರ್ಸ್ನಲಿ ಕಾಮಿಡಿನೇ ಅದು ಆ್ಯಕ್ಚುಲಿ. ಕೆಲವ್ರಿಗೆ ಪರ್ಸ್ನಲಾಗಿ ಅಂತಂದರೆ ಟ್ಯಾಂಕ್ ಕೊಡ್ತಾರೆ ಸರ್, ಅದು ಆ್ಯಕ್ಚುಲಿ ಟ್ಯಾಂಕ್ ಕೊಡ್ತಾರೆ, ಅದನ್ನು ಪರ್ಸ್ನಲಾಗಿ ತಗೊಬಿಡ್ತಾರೆ. ನಿನ್ನೆ ಚೈತ್ರ ಅವ್ರಿಗೆ ಅಜ್ಜಿ ಅನ್ನೋ ಥರ ಒಂದು ಮಾತಾಡಿದ್ರು. ಅದೆಲ್ಲ ಹೇಗೆ ಅನಿಸ್ತು? ನಂಬರ್ ಇಷ್ಟ ಸರ್, ಅವರು ಮಾತಾಡಬೇಕಾದ್ರೆ ಇವರು ಮಾತಾಡೋದು ಸಹಜ ಅಲ್ವ ಸರ್ ಅದು. ಈಗ ಅವ್ರು ಮಾತಾಡಿದ್ದು ಸರಿ, ಇವ್ರು ಮಾತಾಡೋದು ತಪ್ಪು. ಈ ಗಿಲ್ಲಿ ನಟವ್ರನ್ನ ತಗೊಳ್ಳಿ, ಎಲ್ಲ ಡಾಮಿನೇಟ್ ಮಾಡ್ತಾ ಇದ್ದಾರೆ ಹೆವಿ, ಹೌದಲ್ವಾ? ಹೆವಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲರೂ ಕೂಡ. ಏನೋ ಅವನು ಕಾಣಿಸ್ಕೊತಿದ್ದಾನೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಮೈಂಡಲ್ಲಿ, ಇವನು ಕಾಣಿಸ್ಕೊತಿದ್ದಾನೆ ಚೆನ್ನಾಗಿ ಹಾಗೆ ಹೀಗೆ ಅಂತ, ಒಬ್ಬನೇ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಕಳಪೆ ಕೊಟ್ಟಿರೋದು ಸರ್, ಅದು ಆ್ಯಕ್ಚುಲಿ ಹೋದ ಸತಿ ಕೊಟ್ಟಿರೋದೇ ಇದು. ಸೇಮ್ ಡ್ಯಾಮಿನೇಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಅವನ್ನ. ಗಿಲ್ಲಿ ಅಂದರೆ ಒಂಥರ ಎಲ್ಲ ನೋಡಿ, ಎಲ್ಲ ಮಾತು ಅದೊಂದೇ ಬರೋದು. ಗಿಲ್ಲಿ 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 ಎಲ್ಲ ಅವನ ವಿರುದ್ಧನೇ ಈಗ ನಡೀತಾ ಇರೋದು ಮನೆ. ಈಗ ಗಿಲ್ಲಿ ಬದಲು ಕಳಪೆಗೆ ಯಾರು ಹೋಗ್ಬಿಟ್ಟಿತ್ತು ಈ ವಾರ? ಮೇ ಬಿ ಅಶ್ವಿನಿ ಅವ್ರು ಹೋಗ್ಬೇಕಾಗಿತ್ತು ಸರ್. ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡ್ತೀರಾ ಅಂತ ಅಲ್ಲ? ಹೌದು ಸರ್, ಟಾರ್ಗೆಟ್ ಹೆವಿ ಮಾಡ್ತಾ ಇದ್ದಾರೆ ಗಿಲ್ಲಿ ಅವ್ರಿಗೆ. ಹೌದು, ಈ ಸತಿನೂ ಟಾರ್ಗೆಟ್ ಮಾಡೇ ಕೊಟ್ಟಿರೋದು. ಎಲ್ಲಿ ನೋಡಿ ಅವನಿಗೆ ಉಲ್ಟಾ ಸೀದಾ ಮಾತಾಡ್ತಾರೆ. ಅವ್ರು ಮಾತಾಡೋದು ಕ್ಯಾಶುವಲಾಗಿ ತಗೊಳ್ಳೋದೇ ಇಲ್ಲ. ಇವ್ರಿಗೆ ಮಾತಾಡಿದ್ರು ಏನೇ ಆದರೂ ಸರಿ, ಅವ್ರು ಏನು ಮಾತಾಡಿದ್ರು ತಪ್ಪು, ಆ ಥರ ಡ್ಯಾಮಿನೇಟ್ ಮಾಡ್ತಾ ಇರೋದು ಅವ್ರನ್ನ. ಈಗೆಲ್ಲ ಹೋಗ್ತಾ ಇದ್ದಾರೆ ಸಾಹೇಬರು, ಒಂದು ಎಳ್ನೀರು ಕುಡಿ ಬನ್ನಿ ಅಂತ ಹೇಳ್ತೀವಿ, ಬಾಣ ಎಳ್ನೀರು ಕುಡಿ ಅನ್ನೋದು ಹೆಂಗಿರ್ತದೆ? ಬಾರೋ ಎಳ್ನೀರು ಕುಡಿ ಅಂತಂದರೆ ಹೆಂಗಿರ್ತದೆ? ಅವನ್ನೆಲ್ಲ ಕಾಮಿಡಿನ ಬಾಣ ಯಾಕಣ ಅಂತಲೇ ಮಾಡೋದು ಸರ್, ಅದು ಕಾಮಿಡಿ. ಟ್ಯಾಂಕ್ ಕೊಡಬೇಕಂದ್ರೆ ಕೊಟ್ಟಿರ್ತಾನೆ ಅದು ಸೆಂಟೆನ್ಸು, ಅದನ್ನು ಪರ್ಸ್ನಲಾಗಿ ತಗೊಂಡು ತೋರಿಸೋದು ಇದೆಲ್ಲ ವೇಸ್ಟು. ಗಿಲ್ಲಿ ಒಂಟಿ ಆಗಿಬಿಟ್ಟ ಅಂತ ಎಲ್ಲರೂ ಅಪೋಸಿಟ್ ಹೊಡೆದ್ರಲ್ಲ.
ಹೊಂಟಿ ಅದನ್ನ ಹೌದು ಸರ್, ಅದು ಒಂಟಿತನಕ್ಕೆ ಬೆಲೆ ಜಾಸ್ತಿ ಅಂತಾರಲ್ಲ ಸರ್. ಆ್ಯಕ್ಚುಲಿ ಅದು ಬಂದೇ ಬರುತ್ತೆ, ಗೆದ್ದೇ ಗೆಲ್ತಾರೆ ಗಿಲ್ಲಿಯವರು. ಇನ್ನೊಂದು ಮೊನ್ನೆ ಗಿಲ್ಲಿ ಈಗ ಧ್ರುವಂತ್ ಬಗ್ಗೆ ಹೇಳಿದ್ರು, ಆ ಕಂಡ ಧ್ರುವಂತ್ ಅಂತ ಪುಸ್ತಕ ಬರೀತೀನಿ ಅಂತ ಹೇಳಿದ್ದು ಎಷ್ಟು ಖುಷಿ ಆಯ್ತು. ಹೌದು ಸರ್, ಧ್ರುವಂತವರು ಆ ಥರ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರದ್ದು ತುಂಬ ಹಿಸ್ಟ್ರಿ ಇದೆಯಲ್ಲ ಸರ್, ಅವ್ರದ್ದು ಮಾತುಕತೆ ಇದೆಯಲ್ಲ ಧ್ರುವಂತವ್ರದ್ದು, ಅನ್ನೆಸೆಸಿಟಿ ಕೆಲವು ಮಾತುಗಳು ಎಲ್ಲ ಆಡ್ತಾರೆ ಅವರು ಆ್ಯಕ್ಚುಲಿ ಅದರಿಂದ. ಆಮೇಲೆ ಸುಮ್ಮನೆ ನಾಟಕೀಯವಾಗಿ ಅಂತ ಮಾತಾಡ್ತಾರೆ. ಆ ಮನೇಲೆಲ್ಲ ನಾಟಕ ಮಾಡ್ತಾ ಇರೋದು ಅವನು ಸರ್ ಆ್ಯಕ್ಚುಲಿ. ಹಾಗಾಗಿ ಹೇಳ್ಬೋದು. ಆಮೇಲೆ ಸಿಲ್ಲಿಯಾಗಿ ಜಗಳ ಆಡ್ಬಿಡ್ತಾರೆ ಅವರೆಲ್ಲೋ ಅನ್ಲಾಯಕು ಸರ್ ಮನೆಗೆ. ಇವತ್ತು ಈ ಕಡೆ ಇರ್ತಾರೆ, ನಾಳೆ ಆ ಕಡೆ ಇರ್ತಾರೆ. ಆ ಕಡೆ ಇರ್ತಾರೆ, ಈ ಕಡೆ ಇರ್ತಾರೆ ಅಂತ ಸರ್ ಹೋರಾಟನೂ ಹೋರಾಡ್ತಾ ಇದ್ದಾರೆ. ಆದರೆ ಪರ್ಸ್ನಲಿ ಯೋಚನೆ ಮಾಡ್ತಿದ್ದಾಗ ಸುಮ್ಮನೆ ಏನೇನೋ ಮಾತಾಡಿ ಇದು ಮಾಡ್ಕೋತಾರೆ ಅಷ್ಟೇ. ಅದೆಲ್ಲ ಬೇಕಿರಲಿಲ್ಲ. ಹೌದು ಸರ್, ಅದೆಲ್ಲ ಬೇಕಾಗಿರಲಿಲ್ಲ. ಆರಾಮಾಗಿ ಅವ್ರು ಆಟ ಆಡ್ಕೊಂಡು ಸೈಲೆಂಟಾಗಿ ಆಡ್ಕೋದ್ರೆ ಪಕ್ಕ ಅವರು ಬರ್ತಾರೆ. ಈಗೆಲ್ಲ ಕಾಂಪಿಟೇಟ್ರಲ್ಲಿ ರಘು, ಈಗ ಗಿಲ್ಲಿ ನಟ್ ಅವರು, ಅದ್ಬಿಟ್ರೆ ರಕ್ಷಿತಾ, ಕಾವ್ಯ, ಅದ್ಬಿಟ್ರೆ ಧನುಷು, ಇಷ್ಟೇ ಸರ್ ಬರೋದು. ಟಾಪ್ ಫೈವ್ ಅವರೇ ಇರ್ತಾರೆ. ಟಾಪ್ ಫೈಯಲ್ಲಿ ಅವರೇ ಬರೋದು ಸರ್ ನೆಕ್ಸ್ಟ್. ಈ ಸಲ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬೇಡ ಅಂತ ಈಗ ಪ್ರೆಸೆಂಟ್ ಇರೋರಲ್ಲಿ ಯಾರು ಬೇಡ? ಈ ಸೀಸನಲ್ಲಿ ಹಾಗೇನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಆದರೆ ಯಾರು ಬೇಡ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಮೇ ಬಿ ಎಲ್ಲ ಚೆನ್ನಾಗಿ ಸ್ಪಂದನ ಎಲ್ಲ ಇದ್ದಾರೆ. ಹಾಂ, ಸ್ಪಂದನವರು ಆಡ್ತಾ ಇದ್ದಾರೆ ಸರ್, ಅವರು ಸೈಲೆಂಟಾಗಿ ಆಡ್ತಾ ಇದ್ದಾರೆ. ಅವರು ಧ್ರುವಂತಕ್ಕೆ ಬೇಕಾಗಿಲ್ಲ ಸರ್ ಆಟ, ಅವ್ರಿಗೆ ಆಡೋಕ್ಕೂ ಬರೋಲ್ಲ, ಮಾತಾಡೋಕ್ಕೂ ಬರೋಲ್ಲ. ಆ್ಯಕ್ಚುಲಿ ಧ್ರುವಂತು ಆಡೋಕ್ಕೆ ಲಾಯಕ್ಕಲ್ಲ ಅಂತ ಹೇಳ್ತೇನೆ. ಹಾಂ, ರಾಶಿಕ್ ಅವರು ಸರ್, ಅವರು ಹೇಳೋಕ್ಕಾಗಲ್ಲ, ಅವರು ಅನ್ಲಾಯಕ ಸರ್. ಅವರು ರಾಶಿಕ್ ಅವರು ಮೇ ಬಿ ಫುಲ್ಲು ಅನ್ಲಾಯಕ ಅವರು. ಈಗ ಅವ್ರು ನೋಡ್ತಾ ಇದ್ದೀರಾ, ಅವರು ಸೂರಜ್ ಅವರು ಚೆನ್ನಾಗಿರೋದು ನೋಡ್ತಾ ಇದ್ದೀರಲ್ವ ಟಿ ವಿಲಿ ಎಲ್ಲ ಜನಗಳು. ಅವರು ಮಾತ್ರ ಇರ್ಬೋದಂತೆ ಜೊತೇಲಿ, ಗಿಲ್ಲಿ ಕಾವ್ಯ ಇದ್ದರೆ ಪ್ರಾಬ್ಲಮ್ಮು ಮನೆಗೆ. ಆ ಥರ ಡಾಮಿನೇಟ್ ಮಾಡ್ತಾಯಿದ್ದಾರೆ. ಅವರೇನೋ ಮಾತಾಡ್ಬೋದು, ಗಂಟೆ ಬೆಳಗಾನ ಮಾತಾಡ್ತಾರೆ. ಇವ್ರೇನಾರ ಮಾತಾಡಿದ್ರೆ ಗಿಲ್ಲಿ ಕಾವ್ಯ ಇವರಿಂದ ಇವರು ಅಂತ ಮಾತಾಡ್ತಾರೆ. ಅದನ್ನು ನೋಡಿದ್ರೆ ಮೇ ಬಿ ಸೂರಜಿಂದ ರಾಶಿಕಾ ಆ್ಯಕ್ಚುಲಿ. ಆದ್ದರಿಂದ ಆ ವರ್ಡ್ ಯಾರು ಹೇಳೋದಿಲ್ಲ ಸರ್, ಆ ವರ್ಡ್ ಏನು ಕೇಳಲ್ಲ ಸರ್. ಅದು ಕಾಂಟ್ರವರ್ಸಿ ಮನೇಲಿ ಆಗ್ತಿರೋದು ಗಿಲ್ಲಿ ಕಾವ್ಯ. ಅದು ಅವ್ರ ಬಗ್ಗೆನೇ ಪಾಸಿಟಿವ್ ಆಗಿ ತಗೊಂಡು ಮಾತಾಡ್ತಾನೆ ಇರ್ತಾರೆ, ಡಾಮಿನೇಟ್ ಮಾಡ್ತಾನೆ ಇರ್ತಾರೆ. ಅದರಿಂದ ಮೇ ಬಿ ಕಳಪೆ ಬಂದಿರೋದು ಈ ವಾರ, ಅದರಿಂದನೇ ಆ್ಯಕ್ಚುಲಿ. ಈಗ ಉತ್ತಮ ಕೊಟ್ಟರು ಹಾಂ ಚೈತ್ರೆಗೆ, ಓಕೆನಾ ಸರ್? ಅವ್ರು ಇನ್ನೂ ಆಟನೇ ಆಡಿಲ್ಲ. ಉತ್ತಮ ಕೊಟ್ಟಿದ್ದು ಮೇ ಬಿ ಚೆನ್ನಾಗಿರಲಿಲ್ಲ ಅದು ಆ್ಯಕ್ಚುಲಿ. ಇನ್ನೂ ಬೇರೆಯವ್ರು ಕೊಡ್ಬೋದಾಗಿತ್ತು. ರಘು ಸರ್ ಆ್ಯಕ್ಚುಲಿ ಟಾಸ್ಕೆಲ್ಲ ಸೂಪರಾಗಿ ಆಡೋದು. ರಘು ಸರೇ ಮೇ ಬಿ ಕೊಡ್ಬೋದಾಗಿತ್ತು. ಬಟ್ ಅಲ್ಲಿಲ್ಲ ಅಂತಂದ್ರೆ ಮೇ ಬಿ ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು. ಇಲ್ಲ, ಅಶ್ವಿನಿ ಅವ್ರಿಗೇ ಈ ಸತಿ ಚೆನ್ನಾಗಿ ಆಡಿದ್ದಾರೆ. ಆದರೂ ಅವರು ಈ ವಾರದಲ್ಲಿ ಸದ್ಯಕ್ಕೆ ಅವ್ರಿಗೂ ಕೊಡ್ಬೋದಾಗಿತ್ತು. ಅಶ್ವಿನಿ ಸೈಲೆಂಟ್ ಆದ್ರೆ ಅನ್ಸುತ್ತಾ? ಹೌದು ಸರ್, ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅವ್ರಿಗೆ ಸುದೀಪ್ ಸರ್ ಹೇಳಿರೋ ಮಾತುಗಳೆಲ್ಲ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಅದರಿಂದ ಸೈಲೆಂಟಾಗಿ ಆಟ ಆಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಜನಗಳು ನೋಡ್ತಾ ಇರ್ತಾರೆ ಅಂತ ಅವ್ರಿಗೂ ಗೊತ್ತಾಗಿದೆ, ಮನವರಿಕೆ ಆಗಿದೆ. ಅದರಿಂದ ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಕೂಡ ಸೈಲೆಂಟ್ ಆದರೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಸರ್. ಹಾಗೇನಿಲ್ಲ, ನೋಡ್ಬೋದು. ಸುಮ್ಮನೆ ಅನ್ನೆಸೆಸಿಟಿ ಮಾತಾಡ್ತಿದ್ರು ಅವರು. ಈಗ ಸ್ವಲ್ಪ ಸೈಲೆಂಟಾಗಿದ್ದಾರೆ. ನೋಡೋಕ್ಕೆ ಆಗಲ್ಲ ಅಂತ ಏನಿಲ್ಲ. ನಾವು ಗಿಲ್ಲಿ ಇರೋವರೆಗೂ ನೋಡ್ತಾ ಇರ್ತೀವಿ, ಅವರಿಂದನೇ ಅಂತ ಲೆಕ್ಕಾಚಾರ. ಅಂದರೆ ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ವಾ? ಗಿಲ್ಲಿ ಇಲ್ಲ, ಬಿಗ್ ಬಾಸ್ ಇಲ್ಲ ಅಂತ ಹಂಗಲ್ಲ ಸರ್. ಸುದೀಪ್ ಸರ್ ಇರೋ ಗಂಟೆ ಬಿಗ್ ಬಾಸ್ ಇದ್ದೇ ಇರುತ್ತೆ. ಬಟ್ ಆದರೆ ಈ ಸತಿ ಈ ಥರ ಕಾಂಟ್ರವರ್ಸಿ ಆಗೋಕ್ಕೆ ಗಿಲ್ಲಿನೇ ಕಾರಣ ಅಂತ ಹೇಳ್ಬೋದು ಅಷ್ಟೇ. ಅದೇ ಈಗ ಒಂದೊಂದು ಶೋ ಆಗ್ಬಿಟ್ಟಿದೆ. ಈಗ ಎಲ್ಲಿ ನೋಡ್ರಿ ಗಿಲ್ಲಿ ಸರ್. ಹಾಗೇನಿಲ್ಲ, ಬರ್ತಾಯಿದ್ದಾರೆ, ಕಾಂಪಿಟೇಟ್ರ್ ಕೊಡ್ತಾಯಿದ್ದಾರೆ. ಬಟ್ ಆದರೆ ನೋಡೋದ ಯಾರು ಗೆಲ್ತಾರೆ. ಮೆಜಾರಿಟಿ ವಯಸ್ಸು ಬಂದ್ಬಿಟ್ಟು ಗಿಲ್ಲಿನೇ ಅಲ್ಲ? ಹೌದು ಸರ್, ಎಲ್ಲ ಗಿಲ್ಲಿನೇ. ಯಾಕಂದರೆ ಜನಗಳಿಗೆ ಅಷ್ಟು ರೀಚ್ ಆಗಿದ್ದಾರೆ, ಅವರು ಇಷ್ಟನೂ ಆಗಿದ್ದಾರೆ. ಈಗ 18ನೇ ತಾರೀಕು ಡೆವಿಲ್ ಬೇರೆ ರಿಲೀಸ್ ಆಗ್ತಿದೆ. ಬೆಂಕಿ ಥರ ಮಾಡಿದ್ದಾರೆ ಗಿಲ್ಲಿ ನಟ್ ಅವರು. ಸೂಪರಾಗಿ ಬಂದಿದೆ. ನೋಡೋದ ಡೆವಿಲ್ ಸಿನಿಮಾ ಸೂಪರಾಗಿ ಓಡುತ್ತೆ ಅಂತ ಹಾರೈಸ್ತೀವಿ.